ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಎಲ್ಲ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಆದ್ಮೇಲೆ ಇವತ್ತು ನಮ್ಮ ತಾಯಿ ನೆಲ ಹಾಗೂ ತವರು ಜಿಲ್ಲೆ ಮಂಡ್ಯ ಜಿಲ್ಲೆಯನ್ನು ಕುರಿತು ಈ ಒಂದು ವಿಶ್ಲೇಷಣೆಯನ್ನು ನಡೆಸೋಣ. ಮಂಡ್ಯ ಜಿಲ್ಲೆಗೆ ತನ್ನದೇ ಆದ ಐತಿಹಾಸಿಕ ಪರಂಪರೆಯ ಜೊತೆಗೆ ಇತಿಹಾಸ ಇದೆ. ಇದು ರಾಜ ಮಹಾರಾಜರ ತವರು ನೆಲ. ಅದೇ ರೀತಿ ರಾಜ ಮಹಾರಾಜರಿಂದ ಒಂದು ಅಭಿವೃದ್ಧಿ ಪದದತ್ತ ಹೋಗಿರ್ತಕ್ಕಂಥ ಜಿಲ್ಲೆ. ಯಾವುದೇ ರಾಜಕಾರಣಿಯಿಂದ ಅಭಿವೃದ್ಧಿಗೊಂಡದಕ್ಕಿಂತ ಹೆಚ್ಚಾಗಿ ನಮ್ಮ ಮೈಸೂರಿನ ಒಡೆಯರ ಒಂದು ಶ್ರಮದಿಂದ ಮಂಡ್ಯ ಜಿಲ್ಲೆ ಅಭಿವೃದ್ಧಿಯನ್ನು ಕಂಡಿದೆ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆ ಅಂದರೆ ಹೋರಾಟಗಾರರ ತವರು ನೆಲ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆದ ಶಕ್ತಿಯನ್ನು ಕೊಟ್ಟ ಜಿಲ್ಲೆ ಮಂಡ್ಯ ಜಿಲ್ಲೆ. ಇಂತಹ ಒಂದು ಜಿಲ್ಲೆಯ ವಿಚಾರವಾಗಿ ಮಾನ್ಯ ಒಂದು ಪ್ರಭಾವಿ ಹುದ್ದೆಯಲ್ಲಿರ್ತಕ್ಕಂಥ ರಾಜಕಾರಣಿಗಳು ಹಾಗೂ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿತರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅದರಲ್ಲೂ ಮಂಡ್ಯದ ಜನರನ್ನು ಛತ್ರಿ ಎಂಬ ಒಂದು ಪದಪುಂಜವನ್ನು ಬಳಸಿದ್ದು ಎಷ್ಟು ಸರಿ? ಅದು ನಿಮ್ಮ ಕಾರ್ಯಕರ್ತರಿಗೆ ಅಥವಾ ನಿಮ್ಮಲ್ಲಿ ಯಾರೋ ಅಧಿಕಾರವನ್ನು ಪಡೆಯುವಂಥವ್ರಿಗೆ, ನಿಮಗೆ ಸಲಾಮ್ ಮಾಡ್ಕೊಂಡು ಸುತ್ತಮುತ್ತ ನಿಂತಿರೋರಿಗೆ ಆ ಪದ ಬಳಕೆಯನ್ನು ಮಾಡಿ, ಸ್ವಂತ ಪದ ಬಳಕೆ ಮಾಡಿ. ಅದನ್ನು ಬಿಟ್ಟು ಇಡೀ ಮಂಡ್ಯ ಜಿಲ್ಲೆಯ ಜನರನ್ನೇ ಒಂದು ರೀತಿಯ ನೋವುಂಟು ಮಾಡುವಂತಹ ಹೇಳಿಕೆಯನ್ನು ಕೊಡುವುದು ಎಷ್ಟು ಸರಿ? ನಾವು ಮಂಡ್ಯದ ಜನ ಕಾವೇರಿ ಹೋರಾಟವನ್ನು ಮಾಡದೇ ಹೋದರೆ, ಕಾವೇರಿ ನೀರಿನ ವಿಚಾರವಾಗಿ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳದೆ ಹೋದರೆ ಯಾರು ಕೇಳ್ತಾರೆ ಸ್ವಾಮಿ? ಇವತ್ತು ನಿಮ್ಮ ಬೆಂಗಳೂರು ಸೊಂಪ ಬೆಳೆದದೆ ಅಂತೀರಲ್ಲ, ಕಾವೇರಿ ನೀರಿಲ್ಲ ಅಂದರೆ ಬೆಂಗಳೂರು ಕತೆ ಏನಾಗ್ಬೋದು? ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಆಗಿದೆ ಎಂದ ತಕ್ಷಣ ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ಬೆಂಕಿ ಚೆಂಡಿನಂತೆ ಆ ಪ್ರತಿಭಟನೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವವರು ನಮ್ಮ ಮಂಡ್ಯ ಜಿಲ್ಲೆಯ ಜನ. ನೀವು ಬೆಂಗಳೂರು ಸೊಂಪಾಗಿ ಬೆಳೆದಿದೆ, ಅಲ್ಲಿ ಕೈಗಾರಿಕೆಗಳ ಬಗ್ಗೆ ವರ್ಣನೆ ಮಾಡ್ತೀರಿ. ಕಾವೇರಿ ನೀರಿನ ವಿಚಾರವಾಗಿ ಒಂದು ಸ್ವಲ್ಪ ತಿಳ್ಕೊಳ್ಳಿ ಫಸ್ಟು. ಯಾರು ಹೋರಾಟ ಮಾಡ್ತಾರೆ, ನಮ್ಮ ರೈತರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂತ. ಏನೇ ಆಗಲಿ, ಈ ನೆಲ ಜಲ ಮಣ್ಣಿನ ವಿಚಾರವಾಗಿ ಯಾವುದೇ ಒಂದು ಪ್ರತಿರೋಧವನ್ನು ಒಡ್ಡಬೇಕಾದ್ರೆ ಅಥವಾ ಕನ್ನಡ ನಾಡಿನ ಜನಕ್ಕೆ ಏನಾರ ಬೇರೆಯವರು ತೊಂದರೆ ಕೊಟ್ಟರು ಅಂದರೆ ಸಿಡಿದು ಹೇಳುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಯಾವುದೇ ಸರ್ಕಾರಗಳಾಗಿರಲಿ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಅವರಿಗೆ ನೋವಾಗುವ ರೀತಿ ನಡ್ಕೊಂಡಂಗೆ ಅವರ ಮೇಲೆ ಕ್ರಮವನ್ನು ಜರುಗಿಸಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ಏಕೈಕ ಜಿಲ್ಲೆ, ಅಗ್ರಸ್ಥಾನದ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ಕೆ ವಿ ಶಂಕರೇಗೌಡರವರು ಹುಟ್ಟಿರ್ತಕ್ಕಂಥ ಜಿಲ್ಲೆ. ಕೆ ವಿ ಶಂಕರೇಗೌಡರವರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯ. ನೀವು ನಿಮ್ಮ ಜೀವಮಾನದಲ್ಲಿ 200 ವರ್ಷ ರಾಜಕಾರಣ ಮಾಡಿದ್ರೂ ನಮ್ಮ ಕೆ ವಿ ಶಂಕರೇಗೌಡರವರು ಒಂದು ಜಿಲ್ಲೆಗೆ ಕೊಟ್ಟಂಥ ಒಂದು ಕೊಡುಗೆ, ಸ್ವತಃ ತಮ್ಮ ಆಸ್ತಿಗಳನ್ನೇ ಅವರು ದಾನ ಮಾಡಿದ್ದಾರೆ. ಇಂತಹ ಒಬ್ಬ ಪುಣ್ಯಭೂಮಿಲಿ ಹುಟ್ಟಿರ್ತಕ್ಕಂಥ ಮಹಾಪುರುಷ ಹುಟ್ಟಿರ್ತಕ್ಕಂಥ ಜಿಲ್ಲೆಯ ಬಗ್ಗೆ ಅವಹೇಳನ ಮಾಡುವುದು ಎಷ್ಟು ಸರಿ? ಕಲೆ, ಸಾಹಿತ್ಯ, ಚಿತ್ರನಟ ಅಂಬರೀಷ್ ಅವರು ಯಾವ ಜಿಲ್ಲೆಯವರು? ಅವ್ರದ್ದೇ ಆದಂಥ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅಂದರೆ ಚಿತ್ರಕ್ಕೆ ಚಲನಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ಯಾಕೆ ನಿಮ್ಮನ್ನು ರಾಜಕೀಯವಾಗಿ ಬೆಳೆಸಿ ಇವತ್ತು ಡಿ ಕೆ ಶಿವಕುಮಾರ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ದೊಡ್ಡ ಒಂದು ಮಟ್ಟದಲ್ಲಿ ದೊಡ್ಡ ಲೀಡರ್ ಆಗಿದ್ದಾರೆ ಅಂತ ತೋರಿಸ್ಕೊಟ್ಟವ್ರು ಯಾರು? ಅದೇ ಮಂಡ್ಯದ ಮಣ್ಣಿನ ಮಗ ಎಸ್ ಎಂ ಕೃಷ್ಣರವರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ITBTಗೆ ಕೊಟ್ಟಂಥ ಕೊಡುಗೆಯನ್ನು ಯಾರು ನೆನೆಸ್ಕೊತಾಳೆ ಅಂತಂದರೆ ಅದರಲ್ಲಿ ಎಸ್ ಎಂ ಕೃಷ್ಣರವರ ಪಾತ್ರ ದೊಡ್ಡದು ಅಂತ ಹೇಳ್ತೀರಿ. ಅದೇನ ಎಸ್ ಎಂ ಕೃಷ್ಣ ನಮ್ಮ ನಾಯಕ ಅಂತ ಹೇಳ್ತೀರಿ. ಅವರು ಹುಟ್ಟಿರ್ತಕ್ಕಂಥ ಜಿಲ್ಲೆಯ ಜನನೇ ಈ ರೀತಿ ಅಪಮಾನ ಮಾಡುವುದು ಎಷ್ಟು ಸರಿ? ಚೌಡಯ್ಯನವರು, ವೀರಣ್ಣಗೌಡರು, ಎಂತೆಂಥ ಅತಿರಥ ಮಹಾರಥರು ಹುಟ್ಟಿರ್ತಕ್ಕಂಥ ಈ ಪುಣ್ಯಭೂಮಿ, ಹೋರಾಟಗಾರರ ತವರು ನೆಲ. ಜಿ ಮಾದೇಗೌಡರು, ಎಂತೆಂಥವರು ಹಲವಾರು ಹೋರಾಟಗಾರರು ಹುಟ್ಟಿರ್ತಕ್ಕಂಥದ್ದು. ಹಲವಾರು ರೈತಪರ ಸಂಘಟನೆಗಳು ಇರ್ತಕ್ಕಂಥ ಜಿಲ್ಲೆ, ಕನ್ನಡ ಪರ ಸಂಘಟನೆಗಳಿರ್ತಕ್ಕಂಥ ಜಿಲ್ಲೆ, ಬಲಿಷ್ಠವಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡತಕ್ಕಂಥ ಜಿಲ್ಲೆಯ ವಿಚಾರವಾಗಿ
ಈ ರೀತಿ ಹೇಳಿಕೆ ಕೊಟ್ಟದ್ದು ನಿಜಕ್ಕೂ ಅತ್ಯಂತ ಅಸಹ್ಯಕರ. ಆದರೂ ನಮ್ಮ ರಾಜಕಾರಣಿಗಳು ನೋಡಿ ಎಷ್ಟು ಮೌನವಾಗಿದ್ದಾರೆ. ಕಾರಣ ಅವ್ರಿಗೆ ಅಧಿಕಾರದ ಆಸೆ. ಜಿಲ್ಲೆ ಬಗ್ಗೆ ಏನು ಬೇಕಾದರೂ ಹೋಗಲಿ, ಅವ್ರದ್ದೇ ಪಕ್ಷದವರು ಒಂದು ಹೇಳಿಕೆನ ಕೊಡ್ಬೋದಿತ್ತಲ್ಲ, ಇದನ್ನು ನಾವು ಖಂಡಿಸ್ತೀವಿ ಅಂತ. ಖಂಡಿಸೋದು ಬೇಡ, ಆ ವಿಚಾರವಾಗಿ ಒಂದು ಮಾತಾಡಿದ್ರ ಇಲ್ಲ. ಕಾರಣ ಏನಪ್ಪ ಅಂದರೆ ಅಧಿಕಾರದ ಆಸೆ. ಅಧಿಕಾರದ ಆಸೆಗೋಸ್ಕರ ನಮ್ಮ ಜಿಲ್ಲೆಯ ಜನನ ಬೈದ್ರು ಬೇಕಾದ್ರೆ ಸುಮ್ಮನಿರ್ತಾರೆ. ಅವರು ಏನಾರ ಮಾಡ್ಕೊಳ್ಳಿ. ಆದರೆ ಈ ತವರು ನೆಲ, ನಮ್ಮ ಮಂಡ್ಯ ಜಿಲ್ಲೆಯ ಜನ ಹೋರಾಟಗಾರರು, ಶ್ರಮಜೀವಿಗಳು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಜನ ಇದೆ. ಆದರೆ ಈ ಹೋರಾಟಗಾರರ ಪುಣ್ಯಭೂಮಿ, ರಾಜ ಮಹಾರಾಜರ ರಾಜಧಾನಿಯಾಗಿರ್ತಕ್ಕಂಥ ಈ ಪುಣ್ಯಭೂಮಿಯ ವಿಚಾರವಾಗಿ, ಇಲ್ಲಿಯ ಜನರ ವಿಚಾರವಾಗಿ ಒಂದು ಹೇಳಿಕೆಯನ್ನು ನೀವು ಕೊಟ್ಟರಲ್ಲ, ನಿಜವಾಗ್ಲೂ ಅತ್ಯಂತ ನೋವಿನ ವಿಚಾರ. ಮಂಡ್ಯ ಜಿಲ್ಲೆಯ ಜನ ಛತ್ರಿ ಎಂಬ ಪದವನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಇಂಥ ಹೇಳಿಕೆಯನ್ನು ನೀವು ಕೊಡಬಾರ್ದು. ಈ ಹೇಳಿಕೆಯ ಪರಿಣಾಮವಾಗಿ ಮುಂದೊಂದು ದಿನ ಇದು ನಿಮಗೆ ತಿರುಗುಬಾಣವಾಯ್ತದೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಈ ವಿಶ್ಲೇಷಣೆಯಲ್ಲಿ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಮತ್ತೊಮ್ಮೆ ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಮತ್ತೊಂದು ನನ್ನ ಮನವಿ. ನಾವು ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಸುದ್ದಿಯ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರಬೇಕು ಅಂತ ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಟೀಮು ಪ್ರಯತ್ನ ಪಡ್ತಾ ಇದೆ. ಆದ್ದರಿಂದ ನೀವು ಯೂಟ್ಯೂಬ್ ಚಾನಲ್ನಲ್ಲಿ janataParivar@gmail.com ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಲೈಕ್ ಮಾಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.